ಮಾಡುತ್ತಿರುವ ದೇವರ ಹಿಪ್ಪರಗಿ ಆರೋಗ್ಯ ಕೇಂದ್ರ ಸಂಘಟನೆಗಳಿಂದ ಹೋರಾಟ ಎಚ್ಚರಿಕೆ. ನಮಸ್ಕಾರ, ನನ್ನ ಮಾತೃ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಸೌಲಭ್ಯಗಳ ಕೊರತೆಯಿಂದ ರೋಗಿಗಳ ಸಂಕಷ್ಟ, ಏಪ್ರಿಲ್ 30 ಗಡುವು. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಗೊಂಡು 6 ತಿಂಗಳು ಕಳೆದರೂ ಉದ್ಘಾಟನೆ ಆಗದೇ ಇರುವುದರಿಂದ ಸ್ಥಳೀಯರು ಮತ್ತು ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ. ಗ್ರಾಮೀಣ ಪ್ರದೇಶದ ಜನತೆಗೆ ತುರ್ತು ಆರೋಗ್ಯ ಸೇವೆ ಅಗತ್ಯವಾಗಿದ್ದರೂ ಆಸ್ಪತ್ರೆ ಪ್ರಾರಂಭವಾಗದ ಕಾರಣ ರೋಗಿಗಳು ದೂರದ ಪ್ರದೇಶಗಳಿಗೆ ತೆರಳುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕೆಲವೊಮ್ಮೆ ತುರ್ತು ಚಿಕಿತ್ಸೆಗೆ ಬಂದವರು ಸಹ ಸರಿಯಾದ ಸೌಲಭ್ಯಗಳಿಲ್ಲದೆ ಹಿಂದಿರುಗಬೇಕಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇನೆ ಹಾಗೂ ರೈತ ಸಂಘದ ಮುಖಂಡರು ಹಲವು ಬಾರಿ ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕ ರಾಜಗೌಡ ಪಾಟೀಲ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರೂ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲವೆಂದು ಆರೋಪಿಸಿದ್ದರು. ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಸಲ್ಲಿಸಿದ ಮನವಿಯಲ್ಲಿ ಏಪ್ರಿಲ್ 30ರ ಒಳಗಾಗಿ ಆಸ್ಪತ್ರೆಯನ್ನು ಸಾರ್ವಜನಿಕ ಸೇವೆಗೆ ಆರಂಭಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಇಲ್ಲದಿದ್ದರೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ಕುರಿತು ಮಾತನಾಡಿದ ಹಸನ್ ನದಾಫ್, ಸಿದ್ದನಗೌಡ ಪಾಟೀಲ್ ಹಾಗೂ ಅಮಿತ್ ಮುಲ್ಲಾ ಅವರು ಜನರ ಜೀವದ ಪ್ರಶ್ನೆಯಲ್ಲಿ ವಿಳಂಬ ಬೇಡ ಎಂದು ಸರ್ಕಾರವನ್ನು ಕಟುವಾಗಿ ಟೀಕಿಸಿದರು. ಈ ಸಂದರ್ಭದಲ್ಲಿ ಶಿವಯೋಗಿ ಮಹಾಸ್ವಾಮಿಗಳು, ಶಂಕರಗೌಡ ಹಿರೇಗೌಡರ್, ಚಿದಾನಂದ ಭಜಂತ್ರಿ, ದಾವಲ್ ಸಾಬ್ ಹೆಬ್ಬಾಳ್, ಮಲುಕು ಭಜಂತ್ರಿ, ದಾದಾ ಬೇಪಾರಿ, ಅಬುಕರ್ ಯಲ್ಗಾರ್, ಮಲ್ಲು ಬಿಲಾದಾರ್, ಸಂಗನಗೌಡ ಬಿರಾದಾರ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಎಂ ಮನಗೋಳಿ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಕನ್ನಡ ಸೇನೆ ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷ ಹಸನ್ ಮಾತಾಡೋದು. ಪಟ್ಟಣದ ಹೊಸನಗರದಲ್ಲಿರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡವಾಗಿ 6 ತಿಂಗಳಾಯಿತು, ಇನ್ನೂವರೆಗೂ ಉದ್ಘಾಟನೆ ಆಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಸಾಹೇಬರಿಗೆ 2 ಸಲ ಮನವಿ ಕೊಟ್ಟಿದ್ದೆವು. ಮತಕ್ಷೇತ್ರದ ಶಾಸಕರಾದ ರಾಜಗೌಡ ಪಾಟೀಲ್ ಸಾಹೇಬರಿಗೆ 1 ಸಲ ಮನವಿ ಕೊಟ್ಟಿದ್ದೆವು. ಯಾವುದೇ ರೀತಿಯ ಸ್ಪಂದನೆ ಆಗಿಲ್ಲ. ದೇವರಹಿಪ್ಪರಗಿ ಲೋಕಲ್ ಸುಮಾರು 20 ರಿಂದ 25 ಸಾವಿರ ಜನಸಂಖ್ಯೆ ಇರುವುದರಿಂದ ಬಡಜನತವರ ಅದರ ಸಂಬಂಧ ಆದಷ್ಟು ಬೇಗ ಸರ್ಕಾರ ದವಾಖಾನೆ ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡದೇ ಇದ್ದಲ್ಲಿ ದಿನಾಂಕ 30/4/2026ರಿಂದ ಧರಣಿ ಸತ್ಯಾಗ್ರಹ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೈಗೊಳ್ಳುತ್ತೆಂದು ಈ ಮೂಲಕ ನಾನು ಹೇಳ್ತೇನೆ. ಇಂದು ನಾವು ದೇವರಹಿಪ್ಪರಗಿ ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ನಾವು ಈಗ ತಾನೇ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ಇದನ್ನು 6 ತಿಂಗಳಾದರೂ ಇನ್ನೂವರೆಗೆ ಇದು ಉದ್ಘಾಟನೆ ಭಾಗ್ಯ ಬರ್ತಾ ಇಲ್ಲ. ಇಲ್ಲಿ ದೇವರಹಿಪ್ಪರಗಿ ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದ ಬಡಬಗ್ರೆಲ್ಲ ಬರ್ತಿರ್ತಾರೆ. ಸರ್ಕಾರದವಾಗಿ ಬರೋರೇ ಶ್ರೀಮಂತ ಜನ ಅಲ್ಲ. ಇವರು ಯಾರು ರಾಜಕಾರಣಿಗಳು ಶ್ರೀಮಂತ ಜನ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಪ್ರೈವೇಟ್ ದವಾಖಾನೆ ತೋರಿಸೋತಾರೆ. ಬಡವರಿದ್ದವ್ರು ಏನು ಮಾಡ್ಬೇಕು? ಇವ್ರದ್ದೇ ಮನೆ ಅದು 6 ತಿಂಗಳು ಕಟ್ಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ. 6 ತಿಂಗಳು ಬಿಡ್ತಾರೆ ನೀವು. ಅವ್ರು ಏನು ಮಾಡ್ತಿದ್ರು, ಮರುದಿನನೇ ಓಪನಿಂಗ್ ಮಾಡ್ತಾರೆ. ಸರ್ಕಾರದಾಗ ಬಡವ್ರ ಜೀವನದ ಬಗ್ಗೆ ಇವರು ಆಟ ಆಡ್ದಂಗೆಲ್ಲ ಆಗ್ತಿದ್ರು. ಇವರು ದೇವರಹಿಪ್ಪರಗಿ ತಾಲೂಕಿನ ಶಾಸಕರಿಗೆ ಕೊಟ್ಟಿವಿ. ಏನು ಮನವಿ ಕೊಟ್ಟರು ಏನೋ ಅದು ಅವರಿಗೆ ಪರಿಕೆ ಬರಲಾಗ್ಯದ. ಮತ್ತು ಜಿಲ್ಲಾ ಉಸ್ತುವಾರಿಗಳಾದ ಎಂ ಬಿ ಪಾಟೀಲ್ ಅವರಿಗೆ ಕೊಟ್ಟಿವಿ ಮನವಿ. ಅವರು ಮಾಡ್ತೇವೆ ಉದ್ಘಾಟನೆ ಮಾಡ್ತೇವೆ ಅಂತ ಮುಂದೆ ಹಾಕೋತೇವೆ ಹೊಂಟ್ರ. ಇಲ್ಲೇ ಪಕ್ಕದಲ್ಲಿ ಹಳೆ ಆಸ್ಪತ್ರೆ ಐತಿ, ಸರ್ಕಾರದ ದವಾಖಾನೆ. ಅಲ್ಲಿ ಏನಾದರೂ ಎಮರ್ಜೆನ್ಸಿ ಪೇಷಂಟ್ಗಳು ಒಳಗೆ ಹೋದ್ರೆ ಸೀದಾ ಹಾರ ಹಾಕೊಂಡೆ ಹೊರಗೆ ಬರ್ಬೇಕು ಅವರು. ಅಂಥ ಪರಿಸ್ಥಿತಿ ಆ ದವಾಖಾನೆ ಆಗದ. ಅಂಥ ಪರಿಸ್ಥಿತಿ ಇರೋಕ್ಕಾಗಿದ್ದು ಎಲ್ಲ ಮತ್ತೇನದು ಆರೋಗ್ಯದ ಜೊತೆ ಆಟ ಆಡ್ದಂಗೆಲ್ಲ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐತಿ ನಮ್ಮ ದೇವರಹಿಪ್ಪರಗಿ ತಾಲೂಕಿನಲ್ಲಿ. ಅಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗ್ಯಾವ. ಇದೇನಾದರೂ 4-5 ತಿಂಗಳ ಹಿಂದೆ ಅಕಸ್ಮಾತ್ ಇದು ಉದ್ಘಾಟನೆ ಆಗಿದ್ದಿದ್ರೆ ಎಷ್ಟೋ ಪ್ರಾಣಗಳು ಉಳಿತಿದ್ದು. 3D ಬ್ಯಾಕ್ ಒಂದಾಗಿರೋದು. ಇಂದು ದೇವರಹಿಪ್ಪರಗಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ 6 ತಿಂಗಳಾಯಿತು ಇದು ಸಜ್ಜಾಗಿ, ಇನ್ನೂ ಅದರ ಉದ್ಘಾಟನೆ ಆಗಿಲ್ಲ. ಇಲ್ಲಿ
ದೇವರಲ್ಲಿ ನಮ್ಮ ಕರ್ನಾಟಕ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ವಿ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ, ಶಾಸಕರಿಗೂ. ಹಾಗಾಗಿ ಇನ್ನೂ ನಾವು ಏನು ಹೇಳ್ತಾ ಇದ್ದೇವಪ್ಪ ಅಂತಂದ್ರೆ ಅತಿ ಬೇಗನೆ ಇದನ್ನು ಉದ್ಘಾಟನೆ ಮಾಡಬೇಕು. ಬಡವರಿಗೆ, ರೈತರಿಗೆ, ದಲಿತರಿಗೆ ಅನುಕೂಲ ಆಗ್ತೈತಿ. ಯಾಕಂದರೆ ಇಂಥ ಬಿಜಾಪುರ ಜಿಲ್ಲೆಯಲ್ಲಿ ದೇಹರಿಪುರ ತಾಲೂಕಿಗೆ ಭಾಳ ಇಲ್ಲಿ ಏನೂ ಯಾರು ಕೇರ್ ಮಾಡೋರು ಯಾರೂ ಇಲ್ಲ. ಮಾನ್ಯ ಶಾಸಕರು ಇದರ ಬಗ್ಗೆ ತುಂಬ ಗಮನ ಸೆಳೆಯಬೇಕು. ಇಲ್ಲಪ್ಪ ಅಂದ್ರೆ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರು ಇದನ್ನು ಶೀಘ್ರದಲ್ಲೇ ಉದ್ಘಾಟನೆ ಮಾಡಬೇಕಾಗುತ್ತದೆ. ಇಲ್ಲಪ್ಪ ಅಂತಂದರೆ ನಮ್ಮ ಪ್ರಗತಿಪರ ಸಂಘಟನೆಗಳ ಕೂಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಒಂದು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದ. ಮುಂದಿನ ತೀರ್ಮಾನದಲ್ಲಿ ತಾವು ಈಗ ಬೇಗ ಎಚ್ಚೆತ್ತುಕೊಂಡು ತಾವು ಇದನ್ನು ಉದ್ಘಾಟನೆ ಮಾಡಬೇಕು. ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಬೇಗ ಮೇಲಿನ ಅಧಿಕಾರಿಗಳಾದಂಥ DH ಸಾಹೇಬರಿಗೂ ಫೋನ್ ಮಾಡಿದ್ವಿ, ಫೋನ್ ರಿಸೀವ್ ಮಾಡ್ಕೊತಾ ಇರಲಿಲ್ಲ. ಅಷ್ಟು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳಾದಂಥ DH ಆಗಲಿ, DC ಸಾಹೇಬರಾಗಲಿ, CS ಅವರಾಗಲಿ, ಯಾಕಂದ್ರೆ CS ಅವರು ಹ್ಯಾಂಡ್ ಓವರ್ ಮಾಡ್ಕೊತಾರೆ ಬಿಲ್ಡಿಂಗ್. ಅವ್ರು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಬಿಲ್ಡಿಂಗು. ಅದಕ್ಕೆ CS ಅವರು ಅದು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವರು DH ಅವರು ಉದ್ಘಾಟನೆ ಮಾಡೋಕ್ಕೆ ಡೇಟ್ ತೊಗೋಬೇಕಾಗ್ತದೆ. ಹಾಗಾಗಿ ನಾವು ತಹಸೀಲ್ದಾರ್ ಸಾಹೇಬರಿಗೂ ಕೇಳ್ಕೊತಾ ಇದ್ದೀವಿ. ಏನಪ್ಪ ಅನ್ನಪ್ಪ ಅಂದ್ರೆ ಇದನ್ನು ಇವತ್ತನೇ ಇದನ್ನು ಮೇಲಾಧಿಕಾರಿಗೆ ತಿಳಿಸ್ಬೇಕಾಗ್ತದೆ. ಇಲ್ಲಪ್ಪ ಅಂದರೆ ಎಲ್ಲ ಸೇನೆ ಹೋರಾಟಗಾರರ ಕೂಡಿಕೊಂಡು ಒಂದು ದೊಡ್ಡವಂಥ ಹೋರಾಟ ದೇವರಲ್ಲಿ ಹೊಂದ್ಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇಂದು ದೇವರಹಿಪ್ಪರಗಿ ಪಟ್ಟಣದ ಆರೋಗ್ಯ ಕೇಂದ್ರದೊಳಗೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಕರ್ನಾಟಕ ಸೇನೆಯ ಎಲ್ಲ ತಾಲೂಕಾ ಅಧ್ಯಕ್ಷರನ್ನ ಒಳಗೊಂಡು ನಮ್ಮ ರಾಜ್ಯ ರೈತ ಸಂಘಟನೆಯ ಅಧ್ಯಕ್ಷರು ಕೂಡ ಎಲ್ಲರೂ ಒಳಗೊಂಡು ಇವತ್ತು ಸೇರುವಂಥ ಉದ್ದೇಶ ಏನು ಅಂತಂದರೆ, ದೇವರಹಿಪ್ಪರಗಿ ಪಟ್ಟಣದೊಳಗೆ ಸುಮಾರು 6 ತಿಂಗಳ ಕಾಲ ಪೂರ್ವದೊಳಗೆ ನಿಯೋಜಿತವಾಗಿ ಇವತ್ತು ಉದ್ಘಾಟನೆಗೆ ಸಜ್ಜಾಗಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ. ಅದಕ್ಕೇನು ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಪೂರ್ಣವಾಗಿದ್ದರೂ ಕೂಡ ಈ ರಾಜಕೀಯ ಒತ್ತಡ ಹಾಗೂ ರಾಜಕೀಯ ವಿಚಾರಗಳಿಂದ ಇವರ ಊಹಾಪೋಹಗಳ ಮಾತುಗಳಿಂದ ಒಂದಿಷ್ಟು ಒತ್ತಡಗಳ ಮೇರೆಗೆ ಈ ಒಂದು ಉದ್ಘಾಟನೆ ನಿಂತುಕೊಂಡು ಸಾಕಷ್ಟು ಈ ಭಾಗದ, ಈ ಕ್ಷೇತ್ರದ ಎಲ್ಲ ಬಡವರಿಗೆ, ದೀನ ದಲಿತರಿಗೆ ಹಾಗೂ ಎಲ್ಲ ಬಡವರಂಥ ಬಡತನದೊಳಗಿರುವಂಥ ಎಷ್ಟೋ ಕುಟುಂಬಗಳಿಗೆ ನೆರವಾಗುವಂಥ, ಇವತ್ತು ನೋಡ್ರಿ ನಮ್ಮ ಬದುಕಿಗೆ ಒಂದಿಷ್ಟು ಬಂಗಾರ ಇಲ್ಲಂದ್ರೂ ಪರವಾಗಿಲ್ಲ, ಒಂದಿಷ್ಟು ಆಸ್ತಿ ಇಲ್ಲಂದ್ರೂ ಪರವಾಗಿಲ್ಲ, ಆರೋಗ್ಯ ಸಜ್ಜಾಗಿದ್ದರೆ, ಆರೋಗ್ಯವು ಕೂಡ ಸುರಕ್ಷಿತವಾಗಿದ್ದರೆ ನಾವು ಬದುಕು ನಡೆಸಲಿಕ್ಕೆ ಸಾಧ್ಯ ಐತೆ. ಯಾಕಂದರೆ ಇವತ್ತು ದುಡ್ಡಿದ್ದಂಥವರು, ಆರ್ಥಿಕವಾಗಿ ಸಬಲವಾಗಿರುವಂಥವರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಐತೆ. ಎಷ್ಟೋ ಜನ ರೈತರು, ಕೂಲಿ ಕಾರ್ಮಿಕರೇ ಏನೈತೆ ಈ ಒಂದು ಸರ್ಕಾರಿ ದವಾಖಾನೆಯನ್ನು ಅವಲಂಬಿತವಾಗಿರ್ತಾರೆ. ಅದಕ್ಕೆ ಇಂತಹ ಸುಸಜ್ಜಿತವಾದಂತಹ ತಾಲೂಕಾ ಕೇಂದ್ರದೊಳಗೆ ರೆಡಿಯಾಗಿ ನಿಂತಹ ಕಟ್ಟಡ ಇದು ಉದ್ಘಾಟನೆ ಆದರೆ ಇದರಿಂದ ಎಷ್ಟೋ ಕುಟುಂಬಗಳಿಗೆ ಬದುಕನ್ನು ನಿರ್ಮಾಣ ಮಾಡುವಂಥ, ಬದುಕಿಗೆ ಮೌಲ್ಯವಾದಂಥ ಸುರಕ್ಷತೆಯನ್ನು ಕೊಡಲಿಕ್ಕೆ ಸಾಧ್ಯ ಐತೆ. ಅದಕ್ಕೆ ಇಲ್ಲಿ ಯಾವ ಉದ್ದೇಶಗಳು ಬೇರೆ ಇಲ್ಲ. ಇಲ್ಲಿ ಸೇರುವಂತಹ ಸಂಘಟನೆಗಳು ಏನು ಉದ್ದೇಶಗಳನ್ನ ಇಟ್ಕೊಂಡಾರಂತಂದರೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಆಗಬೇಕು, ಬಡವರಿಗೆ ಅನುಕೂಲ ಆಗುವಂಥ ಕಟ್ಟಡದೊಳಗೆ ಇವತ್ತು ಆರೋಗ್ಯದೊಳಗೆ ಎಲ್ಲರೂ ಚಿಕಿತ್ಸೆಯನ್ನು ಪಡಿಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ತಹಶೀಲ್ದಾರ್ ಅವರಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಅವರು ಸಮಂಜಸವಾಗಿ ಹಚ್ಕೊಂಡಿಲ್ಲ. ಅದಕ್ಕೆ ಅವರಿಗೂ ಕೂಡ ಈ ಉದ್ದೇಶದಿಂದ ಹೇಳಬೇಕಾದಂಥದ್ದು ಏನಂತಂದರೆ, ನೀವು ದೇವರಹಿಪ್ಪರಗಿ ತಾಲೂಕಾ ಅಂತಂದರೆ ತಾಲೂಕಾ ದಂಡಾಧಿಕಾರಿಗಳಿಗೂ ಕೂಡ ಭಾಳ ಪ್ರಾಮುಖ್ಯವಾದಂಥ ಒಂದು ಹುದ್ದೆ ಇರ್ತದೆ. ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾವ ರಾಜಕೀಯವಾಗಲಿ ಮತ್ತೊಂದಕ್ಕಾಗಲಿ ಮಣಿಯದೇನೆ ಇದನ್ನು ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ಈ ಎಲ್ಲ ವಿಚಾರಗಳನ್ನು ಮಾನ್ಯ ತಾಲೂಕಾ ಮತಕ್ಷೇತ್ರದ ಶಾಸಕರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಇದನ್ನು ತಿಳಿಸಬೇಕು. ಆದಷ್ಟು ಬೇಗ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿ ಇಲ್ಲಿ ಈ ಭಾಗದಲ್ಲಿರುವಂಥ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಕೆಲಸ ಆಗಬೇಕನ್ನುವಂಥ ಉದ್ದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ.